ಉಡುಪಿ ಜಿಲ್ಲೆಯಲ್ಲಿ ಬಹುಕಾಲದಿಂದ ಸಾರ್ವಜನಿಕರ ನಿರೀಕ್ಷೆಯಲ್ಲಿದ್ದ ಸಂತೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿ 66 ಇದರ ಮೇಲ್ಸೇತುವೆ ಕೊನೆಗೂ ಲೋಕಾರ್ಪಣೆಗೊಂಡಿದ್ದು ಇಂದಿನಿಂದ ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ. ನೂತನ ಮೇಲ್ಸೇತುವೆಯನ್ನು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಯವರು ಮೇಲ್ಸೇತುವೆಯನ್ನು ಉದ್ಘಾಟಿಸಿ ಸಾರ್ವಜನಿಕರಿಗೆ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಯವರು ಕಾಮಗಾರಿಯ ವೇಳೆ ಭೂಗರ್ಭದಲ್ಲಿ ಬಂಡೆ ಸಿಕ್ಕಿದ್ದರಿಂದ ನಿರ್ಮಾಣ ಕಾರ್ಯದಲ್ಲಿ ವಿಳಂಬವಾಯಿತು. ತಾಂತ್ರಿಕ ಸವಾಲುಗಳನ್ನು ಎದುರಿಸಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿದೆ. ಈ ಯೋಜನೆಯ ಬಗ್ಗೆ ಸಾರ್ವಜನಿಕರು ನೀಡಿದ ಸಲಹೆಗಳು, ಸೂಚನೆಗಳು ಹಾಗೂ ಟೀಕೆಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಜನರ ಸಹಭಾಗಿತ್ವ ಮತ್ತು ಅಭಿಪ್ರಾಯಗಳು ಬಹುಮುಖ್ಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇದಕ್ಕೂ ಮುನ್ನ ಇದೇ ಭಾಗದಲ್ಲಿ ನಿರ್ಮಾಣಗೊಂಡ ಸಂತೆಕಟ್ಟೆ ಅಂಡರ್ ಪಾಸ್ ಈಗಾಗಲೇ ಲೋಕಾರ್ಪಣೆಗೊಂಡು ಸಂಚಾರಕ್ಕೆ ತೆರೆಯಲ್ಪಟ್ಟಿತ್ತು. ಇದೀಗ ಮೇಲ್ಸೇತುವೆಯು ಆರಂಭವಾಗಿರುವುದರಿಂದ ಈ ಪ್ರದೇಶದಲ್ಲಿ ದಿನನಿತ್ಯ ಉಂಟಾಗುತ್ತಿದ್ದ ಟ್ರಾಫಿಕ್ ದಟ್ಟಣೆ ಸಮಸ್ಯೆಗೆ ಸಾಕಷ್ಟು ಪರಿಹಾರ ಸಿಗಲಿದೆ. ವಿಶೇಷವಾಗಿ ಉಡುಪಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಈ ಮೇಲ್ಸೇತುವೆ ಮಹತ್ತರ ಅನುಕೂಲ ಕಲ್ಪಿಸಲಿದೆ. ಮೇಲ್ಸೇತುವೆ ಆರಂಭದಿಂದಾಗಿ ಸ್ಥಳೀಯರು ಹಾಗೂ ಪ್ರಯಾಣಿಕರಿಗೆ ವೇಗವಾದ ಮತ್ತು ಸುರಕ್ಷಿತ ಸಂಚಾರಕ್ಕೆ ಅನುಕೂಲವಾಗಲಿದೆ. ಸಂತೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲಿನ ಟ್ರಾಫಿಕ್ ಒತ್ತಡ ಕಡಿಮೆಯಾಗಲಿದೆ. ಕಲ್ಯಾಣಪುರ ಸಂತೆಕಟ್ಟೆ ಮೇಲ್ಸೇತುವೆಯಲ್ಲಿ ನಾನು ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಮತ್ತು ಈ ಪ್ರದೇಶದ ಗಣ್ಯ ನಾಗರಿಕರು ಒಟ್ಟಾಗಿ ಇವತ್ತು ನಿಂತಿದ್ದೇವೆ. ಈ ಸುಮಾರು 4 ವರ್ಷಗಳ ಹಿಂದೆ ಪ್ರಾರಂಭ ಆಗಿರುವಂತಹ ಕಾಮಗಾರಿ ಸ್ವಲ್ಪ ವಿಳಂಬ ಆದದ್ದು ಸತ್ಯ. 2 ಬಂಡೆಕಲ್ಲುಗಳು ಇಲ್ಲಿ ಕೆಳಗೆ ಬಂದದ್ರಿಂದಾಗಿ ಅದನ್ನು ಹೊಡಿಬಾರದು ಅಂತೇಳಿ ಅಕ್ಕಪಕ್ಕದವರು ಸ್ಟೇ ತಂದ ಹಿನ್ನೆಲೆಯಲ್ಲಿ ಒಂದಷ್ಟು ಅದನ್ನು ಕೊರೆದು ತೆಗೆಯಬೇಕಾಯಿತು. ಈ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಕಾಮಗಾರಿಗೆ ಒಂದಿಷ್ಟು ಚುರುಕನ್ನು ಕೊಟ್ಟೆವು. ಮೊನ್ನೆ ಗಡ್ಕರಿ ಅವರು ವಿಶೇಷವಾದಂತಹ ನಿರ್ದೇಶನವನ್ನು ಕೊಟ್ಟರು. ಹಿರಿಯ ಅಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಿದರು. ಇವತ್ತು ಸುದೀರ್ಘವಾದಂತಹ ಈ ಕಾಮಗಾರಿ ಮುಗಿದು ಮೇಲ್ಸೇತುವೆಯನ್ನ ತುರ್ತಾಗಿ ವಾಹನ ಸಂಚಾರಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಪಕ್ಕದಲ್ಲಿರುವಂತಹ ದೋಣಿ ಮನೆಯ ಹೋಟೆಲ್ನ ಎದುರುಗಡೆ ಒಂದಷ್ಟು ಕಾಮಗಾರಿ ಇನ್ನೂ ಬಾಕಿ ಇದೆ. ಅದರ ಎಸ್ಟಿಮೇಟ್ ಆಗಿ ಅಪೂರ್ವವಾಗಿ ಮಳೆಗಾಲದೊಳಗೆ ಮುಗಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಾಮಗಾರಿಗಳು ಮುಗಿದ ನಂತರ ಅಧಿಕೃತವಾದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದಂತಹ ಯಶವಂತ ಮಠ ಸಲಹೆ ಮೇರೆಗೆ ಅಧಿಕೃತ ಉದ್ಘಾಟನೆಯನ್ನು ವಿಳಂಬ ಮಾಡಿ ಮಾಡ್ತೇವೆ. ಈಗ ತುರ್ತಾಗಿ ಜನರಿಗೆ ಅನುಕೂಲ ಆಗಲಿ, ವಾಹನ ಮಾಲೀಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಒಂದಷ್ಟು ಟೀಕೆಗಳು, ಟಿಪ್ಪಣಿಗಳು ಬಂದದ್ದು ಹೌದು. ಪ್ರಜಾಪ್ರಭುತ್ವದಲ್ಲಿ ಈ ಟೀಕೆಗಳಿದ್ರೆ ಅವರ ಉದ್ದೇಶವೂ ಕೂಡ ಆದಷ್ಟು ಬೇಗ ಕಾಮಗಾರಿ ಆಗಬೇಕು ಅಂತ ಹೇಳುವ ಉದ್ದೇಶ ಇರುವುದರಿಂದ ಎಲ್ಲರನ್ನೂ ಕೂಡ ಗೌರವಿಸಿಕೊಂಡು ಇದಕ್ಕೆ ವಿಮರ್ಶೆ ಮಾಡಿರುವಂತಹ ಮಾಧ್ಯಮಗಳಿಗೆ ಅಭಿನಂದನೆ ಹೇಳಿ, ತಡ ಆಯಿತು ಬೇಗ ಮಾಡಿ ಅಂತ ಗದರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಅಧಿಕೃತವಾದಂತಹ ಮೇಲ್ಸೇತುವೆಯನ್ನ ವಾಹನ ಸಂಚಾರಕ್ಕೋಸ್ಕರ ಇವತ್ತು ಮುಕ್ತ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿದ ನಂತರ ಶಾಸಕರಾದ ಯಶವಂತ ಮಠದ ಜೊತೆ ಒಂದು ಸಮಾರಂಭ ಮಾಡಿ ಅಧಿಕೃತವಾದ ಉದ್ಘಾಟನೆ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಡಪಾಡಿಯ ಒಂದು ವಿಭಾಗವನ್ನ ಅಂದ್ರೆ ಒಂದು ಸೈಡ್ ಅನ್ನ ಇನ್ನು 15 ದಿವಸದಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡ್ತೇವೆ. ಒಂದು ಸೈಡ್ ಅನ್ನ, ಯಾಕಂದ್ರೆ ಮೊನ್ನೆ ಮಳೆ ಬಂದ್ರಿಂದ ಒಂದು ವಾರ ಮತ್ತಡ ಆಯಿತು. ಬಿಡುಗಡೆ ಮಾಡ್ತೇವೆ. ಆ ಬಿಡುಗಡೆ ಮಾಡಿದ ನಂತರ 2ನೇ ಹಂತದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತೇವೆ. ಒಂದು ಹಂತ ಪೂರ್ಣ ಆಗುತ್ತೆ, ಮಳೆಗಾಲದೊಳಗೆ ಪೂರ್ಣ ಆಗುತ್ತೆ. ಮತ್ತು ಕಡಪಾಡಿ ಅಂಡರ್ ಪಾಸ್ ಈ ಇದರ ಮೇಲ್ಸೇತುವೆ, ಅದು ಅಂಬಲ್ಪಾಡಿಯ ಮೇಲ್ಸೇತುವೆ. ಅವರ ಕಂಟ್ರಾಕ್ಟರ್ದಾರರು ಮತ್ತು ಇಂಜಿನಿಯರ್ನ ನಿನ್ನೆ ಕರೆದಿದ್ದೆ. ನಾವು ಮೇ ಎಂಡ್ ಒಳಗೆ ಅದನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ನಾವು ಕಾಮಗಾರಿ ಮಾಡಿ ಬಿಟ್ಟುಬಿಡ್ತೇವೆ ಅಂತ ಹೇಳಿದೆ. ಕರಾವಳಿ ಬೈಪಾಸ್ ಇಂದ ಪ್ರಾರಂಭವಾಗಿ ಆ ಮಲ್ಪೆಯವರೆಗೆ, ಆ ಮಲ್ಪೆಯ ಕಲ್ಮಾಡಿ ಅದರಾಚೆಗಿನ ಆದಿಡುಪಿ ಅದರ ಸೇತುವೆವರೆಗೂ ಕೂಡ ಮೊನ್ನೆ ಎಲ್ಲಾ ಅಧಿಕಾರಿಗಳನ್ನ ಮತ್ತು ಎಸಿಎಫ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಮರಗಳನ್ನು ಸರ್ವ್ ಮಾಡೋ ತೊಂದರೆ ಇತ್ತು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.